ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಮಹಾಭಾರತಕ್ಕೆ ಸ್ವಾಗತ. ಕಾಂಡವವನ ದಹನ. ಪಾಂಡವರು ಭೀಷ್ಮ ಧೃತರಾಷ್ಟ್ರರ ಆಜ್ಞೆಯ ಮೇರೆಗೆ ಇಂದ್ರಪ್ರಸ್ಥದಲ್ಲಿ ಧರ್ಮದಿಂದ ರಾಜ್ಯವನ್ನು ಆಳಿಕೊಂಡಿದ್ದರು. ಹೀಗಿರುವಾಗ ಒಮ್ಮೆ ಅರ್ಜುನನು ಶ್ರೀಕೃಷ್ಣನಿಗೆ ಕೈಜೋಡಿಸಿ, ಪ್ರಭು, ಇಂಥ ಈ ಸುಖಕರವಾದ ವಸಂತ ಮಾಸದಲ್ಲಿ ನಿನ್ನೊಡನೆ ಕೆಲವು ಕಾಲ ಯಮುನಾ ನದಿಯ ತೀರದಲ್ಲಿ ವಿಹರಿಸಬೇಕೆಂಬ ಆಸೆಯಾಗಿದೆ, ಹೋಗೋಣವೇ ಎಂದು ಕೇಳುತ್ತಾನೆ. ಶ್ರೀಕೃಷ್ಣನು ಸಮ್ಮತಿಸಿದಾಗ ಇಬ್ಬರು ಪ್ರಯಾಣವನ್ನು ಮಾಡುತ್ತಾರೆ. ಅಲ್ಲಿ ವಿಶಾಲವಾಗಿ ಬೆಳೆದು ನಿಂತ ಒಂದು ವಟವೃಕ್ಷದ ನೆರಳಿನಲ್ಲಿ ದಿವ್ಯಾಸನಗಳನ್ನು ರಚಿಸಿಕೊಂಡು ವಿಶ್ರಮಿಸುತ್ತಾ ಕಾಲ ಕಳೆಯತೊಡಗಿದರು. ಆಗ ಅವರಿಗೆದುರಾಗಿ ವೃದ್ಧ ಬ್ರಾಹ್ಮಣನು ಬರುತ್ತಿರುವುದನ್ನು ಇಬ್ಬರು ವೀಕ್ಷಿಸಿದರು. ಬ್ರಾಹ್ಮಣನು ಮಹಾ ತೇಜಪುಂಜನಾಗಿ ಅಗ್ನಿಯಂತೆ ಹೊಳೆಯುತ್ತಿದ್ದನು. ಅವನ ಜಟಾಜೂಟಗಳು ಬಂಗಾರದ ಎಳೆಯಂತೆ ಹೊಂಬಣ್ಣದಿಂದ ಮಿಂಚುತ್ತಿದ್ದವು. ದೇಹದಲ್ಲಿ ಮಾತ್ರ ಅಶಕ್ತತೆಯ ಚಿಹ್ನೆಯು ಗೋಚರಿಸುತ್ತಿತ್ತು. ತಮ್ಮೆದುರಿಗೆ ಬರುತ್ತಿರುವ ಬ್ರಾಹ್ಮಣನಾರೆಂದು ಕೃಷ್ಣಾರ್ಜುನರು ಆಶ್ಚರ್ಯಭರಿತರಾಗಿ ಎದ್ದು ನಿಂತು ಆತನಿಗೆ ಕರಜೋಡಿಸಿ ಅವನನ್ನು ಸ್ವಾಗತಿಸಿದರು. ಬ್ರಾಹ್ಮಣನಿಗೆ ತುಂಬ ಸಂತೋಷವಾಗಿ, ನರನಾರಾಯಣನಾಂಶ ಸಂಭೂತರಾದ ಶ್ರೀಕೃಷ್ಣಾರ್ಜುನರೇ, ನಾನು ಜಟಾಜೂಟಧಾರಿ ತಪಸ್ವಿ ಬ್ರಾಹ್ಮಣನಲ್ಲ. ಅಗ್ನಿಯು ವೇಷ ಬದಲಾಯಿಸಿ ನಿಮ್ಮಲ್ಲಿ ಭಿಕ್ಷೆ ಬೇಡಿ ನನ್ನ ಬಯಕೆಯನ್ನು ಈಡೇರಿಸಿಕೊಳ್ಳಲು ಬಂದಿದ್ದೇನೆ. ನನ್ನ ಬಯಕೆಯನ್ನು ಹೇಳುವ ಮೊದಲು ನನ್ನ ವೃತ್ತಾಂತವನ್ನು ಹೇಳುವೆನು. ಪೂರ್ವಕಾಲದಲ್ಲಿ ಒಂದು ದಿನ ಶ್ವೇತಕಿ ಮಹಾರಾಜನು ಒಂದು ಮಹಾಯಜ್ಞವನ್ನು ಹೂಡಿದನು. ಅದರಲ್ಲಿ ನನ್ನನ್ನು ಆರಾಧಿಸಿ ನನ್ನ ಅನುಗ್ರಹ ಪಡೆಯುವುದು ಅವನ ಉದ್ದೇಶವಾಗಿತ್ತು. ಆ ಯಜ್ಞಕ್ಕೆ ಸಾಕ್ಷಾತ್ ದೂರ್ವಾಸ ಮುನಿಗಳು ಅದ್ವೈರ್ಯುಗಳಾಗಿ ನಿಂತು ಯಜ್ಞವನ್ನು ಪ್ರಾರಂಭಿಸಿದರು. 12 ವರ್ಷ ಪರ್ಯಂತ ನದಿಯು ಹರಿದಂತೆ ತುಪ್ಪವನ್ನು ನನ್ನಲ್ಲಿ ಹೋಮ ಮಾಡುತ್ತಾ ವೈಭವದಿಂದ ಜರುಗಿಸತೊಡಗಿದರು. ಆ ಅತಿಯಾದ ಘೃತಪಾಶನದಿಂದ ನನಗೆ ಮಾಂದ್ಯ ರೋಗವು ಪ್ರಾಪ್ತಿಯಾಗಿದೆ. ನಾನು ಅತಿಯಾಗಿ ನೊಂದು ಬ್ರಹ್ಮದೇವರನ್ನು ಕುರಿತು ತಪಸ್ಸನ್ನಾಚರಿಸಿದೆನು. ಬ್ರಹ್ಮದೇವರು ನನ್ನ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷರಾದರು ಮತ್ತು, ಅಯ್ಯ ಅಗ್ನಿಯೇ, ನಿನ್ನ ಮಾಂದ್ಯ ರೋಗವನ್ನು ನಿವಾರಿಸಿಕೊಳ್ಳುವ ಇಚ್ಛೆ ನಿನಗಿದ್ದರೆ ಕಾಂಡವ ವನವನ್ನು ಹೊಕ್ಕು ಅಲ್ಲಿರುವ ಜಂತುಗಳ ಪ್ರಾಣಿಗಳ ಮೇಧಸ್ಸನ್ನು ಭಕ್ಷಿಸು ಎಂದರು. ನಾನು ಕಾಂಡವ ವನವನ್ನು ದಹಿಸತೊಡಗಿದೆನು. ಆದರೆ ಇಂದ್ರನು ಬಂದು ಅದನ್ನು ತಡೆದನು. ಮತ್ತೊಮ್ಮೆ ದಹಿಸಲು ಪ್ರಯತ್ನಿಸಿದೆನು. ಮತ್ತೆ ಇಂದ್ರನ ಪ್ರತಿಬಂಧನ ಉಂಟಾಯಿತು. ಇಂದ್ರನಿಗೆ ಶರಣು ಹೋದ ತಕ್ಷಕನು ಕಾಂಡವ ವನದಲ್ಲಿದ್ದಾನೆ. ಅವನನ್ನು ರಕ್ಷಿಸಲೋಸುಗ ಇಂದ್ರನು ಸದಾ ತತ್ಪರನಾಗಿರುವುದರಿಂದ ವನದ ದಹನ ಕಾರ್ಯವನ್ನು ಸತತವಾಗಿ 7 ಸಲ ಪ್ರಯತ್ನಿಸಿ ವಿಫಲನಾಗಿದ್ದೇನೆ. ಆಗ ಮತ್ತೆ ಬ್ರಹ್ಮದೇವರಿಗೆ ಶರಣು ಹೋದೆ. ಬ್ರಹ್ಮದೇವರು ಪುನಃ ನನಗೆ ಕಾಣಿಸಿಕೊಂಡರು ಮತ್ತು ಹೇಳಿದರು, ಅಗ್ನಿಯೇ, ಸಾಕ್ಷಾತ್ ನರನಾರಾಯಣನ ಅಂಶರು ಭೂಮಂಡಲದಲ್ಲಿ ಶ್ರೀಕೃಷ್ಣಾರ್ಜುನರಾಗಿ ಅವತರಿಸುವರು. ಅವರನ್ನು ನೀನು ಕಂಡು ಅವರ ಸಹಾಯವನ್ನು ಪಡೆ ಎಂದಾಗ ನಾನು ನಿಮ್ಮ ಬರುವನ್ನು ಕಾಯುತ್ತಲಿದ್ದೆ. ಅಗ್ನಿದೇವನಾಗಿ ನಿಂತು ಕೇಳುವುದಕ್ಕಿಂತ ಬ್ರಾಹ್ಮಣ ರೂಪದಲ್ಲಿ ಬಂದು ನನ್ನ ಬಯಕೆಯನ್ನು ಕೇಳಿದರೆ ಸಾರ್ಥಕವಾಗುವುದೆಂದು ತಿಳಿದು ವೇಷ ಮರೆಸಿಕೊಂಡು ಬಂದೆನು. ನೀವು ಅಸ್ತ್ರಗಳನ್ನು ಬಲ್ಲವರು, ದಯ ತೋರಿದರೆ ನಾನು ಈ ವನವನ್ನು ಸುಡಬಹುದು ಎಂದನು. ಅರ್ಜುನನು, ಅಗ್ನಿದೇವ, ನನ್ನ ಹತ್ತಿರ ಬೇಕಾದಷ್ಟು ದಿವ್ಯಾಸ್ತ್ರಗಳೇನೋ ಇವೆ. ಆದರೆ ನನ್ನ ಬಲಕ್ಕೆ ತಕ್ಕಂಥ ಬಿಲ್ಲು ಇಲ್ಲ. ನನ್ನ ಎಸೆತ ಬಹುವೇಗ. ಆದ್ದರಿಂದ ಎಷ್ಟು ಬಾಣಗಳಿದ್ದರೂ ಸಾಲದು. ಬೇಕಾದಷ್ಟು ಆಯುಧಗಳನ್ನು ತುಂಬಿಕೊಂಡು ಹೋಗೋಣವೆಂದರೆ ಅವುಗಳನ್ನು ಹಿಡಿಸುವಂಥ ರಥವಿಲ್ಲ. ಅದನ್ನು ಎಳೆಯಬಲ್ಲಂಥ ಕುದುರೆಗಳೂ ಇಲ್ಲ. ಕೃಷ್ಣನಿಗೂ ಹಾಗೇ ಆಗಿದೆ. ಅವನ ವೀರ್ಯಕ್ಕೆ ತಕ್ಕಂಥ ಆಯುಧವಿಲ್ಲ. ಇದಕ್ಕೇನು ಮಾಡೋಣ? ತಕ್ಕ ಸಾಧನಗಳನ್ನು ಸಂಪಾದಿಸಿಕೊಟ್ಟರೆ ಮನುಷ್ಯ ಪ್ರಯತ್ನದಿಂದ ಸಾಧ್ಯವಾದುದನ್ನೆಲ್ಲ ಮಾಡಬಹುದು ಎಂದನು. ಇದನ್ನು ಕೇಳಿ ಅಗ್ನಿಯು ವರುಣದೇವನನ್ನು ನೆನೆದು ಬರಮಾಡಿಕೊಂಡು ಅವನಿಂದ ಅರ್ಜುನನಿಗೆ ಗಾಂಡೀವ ಧನಸ್ಸನ್ನು
ಅಕ್ಷಯ ಭತ್ತಳಿಕೆಗಳನ್ನು, ಬೆಳ್ಳಿಯಂತೆ ಹೊಳೆಯುತ್ತಲಿದ್ದ ದಿವ್ಯಾಶ್ವಗಳನ್ನು ಹೂಡಿದ ಉತ್ತಮ ರಥವನ್ನು, ಅದಕ್ಕೆ ಕಟ್ಟಲು ಹನುಮಂತನು ಕುಳಿತಿರುವ ಧ್ವಜವನ್ನು ಕೊಡಿಸಿದನು. ಶ್ರೀಕೃಷ್ಣನಿಗೆ ಸುದರ್ಶನ ಚಕ್ರವನ್ನು, ಆಗ್ನೇಯಾಸ್ತ್ರವನ್ನು ಕೊಟ್ಟನು. ಆ ಚಕ್ರದಿಂದ ದೇವತೆಗಳು, ಮನುಷ್ಯರು, ರಾಕ್ಷಸರು, ಪಿಶಾಚರು ಯಾರನ್ನು ಬೇಕಾದರೂ ಕೊಲ್ಲಬಹುದಾಗಿತ್ತು. ಹಾಗೆ ಕೊಂದು ಆ ಚಕ್ರವು ತಿರುಗಿ ಬಂದು ಬಿಟ್ಟವನ ಕೈ ಸೇರುತ್ತಿತ್ತು. ಇವುಗಳಲ್ಲದೆ ವರುಣನು ಶ್ರೀಕೃಷ್ಣನಿಗೆ ಕೌಮೋದಕಿ ಎಂಬ ಗದೆಯನ್ನು ಕೊಟ್ಟನು. ಹೀಗೆ ರಥಶಸ್ತ್ರಾಯುಧಗಳನ್ನು ಸಂಪನ್ನರಾಗಿ ಶ್ರೀಕೃಷ್ಣಾರ್ಜುನರು, ಈಗ ಸುರಾಸುರರೆಲ್ಲರೂ ಬೇಕಾದವರು ಬರಲಿ, ಅವರ ಮೇಲೆ ಯುದ್ಧ ಮಾಡಲು ಸಜ್ಜಿತರಾಗಿದ್ದೇವೆ, ಬರಿಯ ಒಬ್ಬ ಇಂದ್ರನೊಡನೆಯೇ ಏಕೆ ಎಂದು ಕಾಡನ್ನು ದಹಿಸಲು ಅಗ್ನಿದೇವನಿಗೆ ಹೇಳಿದರು. ಅಗ್ನಿಯು ಕೂಡಲೇ ಹೊತ್ತಿಕೊಂಡು ಇಡೀ ವನವನ್ನು ವ್ಯಾಪಿಸಿಬಿಟ್ಟನು. ಪ್ರಚಂಡ ಜ್ವಾಲೆಯಿಂದ ಯುಕ್ತನಾಗಿ ನಿರ್ಭೀತನಾಗಿ ವನವನ್ನು ಸುಡುತ್ತಾ ಅಲ್ಲಿರುವ ಪಶು ಪಕ್ಷಿ ಸರ್ಪ ಮೊದಲಾದವುಗಳನ್ನು ಸುಟ್ಟು ಅವುಗಳ ಮೇಧಸ್ಸನ್ನು ಮೆಲ್ಲತೊಡಗಿದನು. ಕೃಷ್ಣಾರ್ಜುನರು ಇಡೀ ವನವನ್ನು ಸುತ್ತಾಡುತ್ತಲಿದ್ದು ವನದಿಂದ ಹೊರಬಿದ್ದು ತಪ್ಪಿಸಿಕೊಂಡು ಹೋಗುವ ಎಲ್ಲ ಪ್ರಾಣಿಗಳನ್ನು ಬಾಣಗಳಿಂದ ಕೊಂದು ಅವನ್ನು ಪುನಃ ಅಗ್ನಿಯಲ್ಲಿ ಚೆಲ್ಲುತ್ತಿದ್ದರು. ವನದ ಮೇಲೆ ಆಕಾಶದಲ್ಲಿ ಹಾರಾಡುತ್ತಿದ್ದ ಪಕ್ಷಿಗಳನ್ನು ಸಹ ಹೊಡೆದು ಜ್ವಾಲೆಯಲ್ಲಿ ಕೆಡವತೊಡಗಿದರು. ಆ ವನದಲ್ಲಿಯ ಝರಿ, ನದಿ, ಸರೋವರಗಳ ನೀರು ಕಾಯ್ದು ಸಳಮಳಗುಟ್ಟ ಹತ್ತಿದವು. ಅದರಿಂದ ಸಕಲ ಜಲಾಚರಗಳು ಅಲ್ಲಿಯೇ ಪ್ರಾಣ ಬಿಟ್ಟವು. ಜಲದಿಂದ ಹೊರಗೆ ಬರುವಂಥವುಗಳು ಅಗ್ನಿ ಜ್ವಾಲೆಯಲ್ಲಿ ಬೆಂದವು. ಈ ರೀತಿ ಅಖಂಡವಾದ ಅಗ್ನಿಜ್ವಾಲೆಯ ಪ್ರಖರತೆಯು ಅವ್ಯಾಹತವಾಗಿ ನಡೆದು ದೇವಲೋಕಕ್ಕೆ ಅದರ ಝಳ ತಗುಲಿತು. ಆಗ ದೇವೇಂದ್ರನು ಬಲವಾಗಿ ಮಳೆಗರೆದನು. ಗುಡುಗು ಮಿಂಚು ಭಯಂಕರವಾಗಿದ್ದವು. ಆದರೆ ಅರ್ಜುನನು ಈ ಕಾಡಿನ ಮೇಲೆಲ್ಲ ತನ್ನ ಬಾಣಗಳನ್ನು ಹಾರಿಸಿ ಚಪ್ಪರ ಕಟ್ಟಿಬಿಟ್ಟಿದ್ದರಿಂದ ಒಂದು ಹನಿಯ ಬೆಂಕಿಯ ಮೇಲೆ ಬೀಳುತ್ತಿರಲಿಲ್ಲ. ಅಗ್ನಿಗೆ ತೃಪ್ತಿಯಾಯಿತು. ಆದರೆ ತಕ್ಷಕನು ತಪ್ಪಿಸಿಕೊಂಡು ಕುರುಕ್ಷೇತ್ರಕ್ಕೆ ಹೊರಟು ಹೋದನು. ಅವನಲ್ಲದೆ ಈ ದಾವಾಗ್ನಿಯಲ್ಲಿ ಉಳಿದವು 6 ಪ್ರಾಣಿಗಳು ಮಾತ್ರ. ಅವರು ಯಾರೆಂದರೆ ತಕ್ಷಕನ ಮಗ ಅಶ್ವಸೇನ, ಮಯನೆಂಬ ರಾಕ್ಷಸ ಮತ್ತು 4 ವರ್ಣದ ಪಕ್ಷಿಗಳು. ದೇವೇಂದ್ರನು ದೇವತೆಗಳ ಸಹಾಯವನ್ನು ಪಡೆದು ತಾನೇ ಐರಾವತದ ಮೇಲೆ ವಜ್ರಧಾರಿಯಾಗಿ ಕುಳಿತು ಹೋರಾಡಿದರೂ ಪ್ರಯೋಜನವಾಗಲಿಲ್ಲ. ಕೊನೆಗೆ ಅವನು ಅರ್ಜುನನಿಗೆ ತನ್ನ ಮೆಚ್ಚುಗೆಯನ್ನು ತೋರಿಸಿ ಅವನಿಗೇನು ಬೇಕೆಂದು ಕೇಳಿದನು. ಅರ್ಜುನನು ಕೆಲವು ಅಸ್ತ್ರಗಳನ್ನು ಅಪೇಕ್ಷಿಸಿದನು. ಇಂದ್ರನು ಅದಕ್ಕೆ ಒಂದು ಅವಧಿಯನ್ನು ಹಾಕಿ ಮಹಾದೇವನು ಅರ್ಜುನನಿಗೆ ಪ್ರಸನ್ನನಾದಾಗ ತಾನು ಆ ಅಸ್ತ್ರಗಳನ್ನು ಕೊಡುವುದಾಗಿ ಹೇಳಿದನು. ಅಗ್ನಿದೇವನು, ಅರ್ಜುನ, ನನ್ನನ್ನು ಸಂತೈಸುವುದು ಸಾಮಾನ್ಯ ಕೆಲಸವಲ್ಲ. ಇದರಿಂದ ನಿನಗೆ ಅಖಂಡ ಪುಣ್ಯ ಬಂದಿತೆಂದೇ ತಿಳಿ ಎಂದು ಹೇಳುತ್ತಾನೆ. ಧನ್ಯವಾದಗಳು ಸ್ನೇಹಿತರೆ. ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದುಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.